ಕರ್ನಾಟಕ ನಾಟಕ ಅಕಾಡೆಮಿ, ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆ ಸಂಯುಕ್ತವಾಗಿ ಭಾರತ ರಂಗ ಮಹೋತ್ಸವ ಅಂತಾರಾಷ್ಟ್ರೀಯ ನಾಟಕಗಳ ಉತ್ಸವವನ್ನು ಏರ್ಪಡಿಸಿದೆ. ಬಹುಶಃ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ನಾಟಕೋತ್ಸವ ಇದು. 13 ರಾಜ್ಯಗಳಲ್ಲಿ ಏಕಕಾಲದಲ್ಲಿ ನಾಟಕೋತ್ಸವ ಆಗ್ತಾ ಇದೆ. ಈ ನಾಟಕೋತ್ಸವದಲ್ಲಿ ಒಟ್ಟು ದೇಶದಲ್ಲಿ 89 ನಾಟಕಗಳು ಪ್ರದರ್ಶನ ಆಗ್ತಾ ಇದ್ದಾವೆ. ರಷ್ಯಾ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಕೊಲಂಬೋ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಹೀಗೆ ಹಲವಾರು ದೇಶದ ನಾಟಕಗಳು ಈ ಒಂದು ಭಾರತೀಯ ರಂಗಭೂಮಿಯಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಜೊತೆಗೆ ಭಾರತೀಯ ಭಾಷೆಯ ಸುಮಾರು 67 ನಾಟಕಗಳು ಪ್ರದರ್ಶನ ಆಗ್ತಾ ಇದ್ದಾವೆ. ಇದೊಂದು ದೊಡ್ಡ ಐತಿಹಾಸಿಕವಾದಂತ ಸಂದರ್ಭ. ಈ ಸಂದರ್ಭದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಎಲ್ಲ ರಂಗಭೂಮಿಯ ಗೆಳೆಯರ ಜೊತೆನಲ್ಲಿ ಸೇರ್ಕೊಂಡು ಈ ಒಂದು ಭಾರತ ರಂಗ ಮಹೋತ್ಸವನ ಏರ್ಪಡಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ನಾಟಕ ಪರಿಷೆಯ ಒಂದು ಕಾರ್ಯಕ್ರಮದ ಮೂಲಕ ಬೆಂಗಳೂರಿನ ಎಲ್ಲ ಹವ್ಯಾಸಿ ರಂಗ ತಂಡಗಳು ತಮ್ಮ ತಮ್ಮ ತಂಡಗಳನ್ನ, ಫೋಟೋಗಳನ್ನ, ಮೇಕಪ್ ಗಳನ್ನ ಎಲ್ಲವನ್ನೂ ಕೂಡ ಪ್ರದರ್ಶನ ಮಾಡೋದ್ರ ಮೂಲಕ ಈ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಇದೊಂದು ದೊಡ್ಡ ಉತ್ಸವ. ಈ ಉತ್ಸವ ಕೇವಲ ರಂಗಭೂಮಿ ಮಾತ್ರ ಅಲ್ಲ, ಕರ್ನಾಟಕ ನಾಟಕ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ಜನಪದ ಅಕಾಡೆಮಿ, ಲಲಿತಕಲಾ ಅಕಾಡೆಮಿಗೆ ಎಲ್ಲ ಅಕಾಡೆಮಿಗಳು ಕೂಡ ಸೇರಿ ಈ ಉತ್ಸವವನ್ನ ಆಯೋಜಿಸ್ತಾ ಇದ್ದಾವೆ. ಹಾಗಾಗಿ ಇದೊಂದು ಜನಪದ ಉತ್ಸವ. ದಯಮಾಡಿ ಎಲ್ಲ ಕಲಾ ಪ್ರೇಕ್ಷಕರು, ಎಲ್ಲ ಕಲಾ ಪ್ರಿಯರು, ರಂಗಭೂಮಿ ಪ್ರಿಯರು ಎಲ್ಲರೂ ಕೂಡ ದಯಮಾಡಿ ಕಲಾಗ್ರಾಮಕ್ಕೆ ಬನ್ನಿ. ಮಲ್ಲತ್ತಳ್ಳಿ ಕಲಾಗ್ರಾಮದಲ್ಲಿ ಇವತ್ತಿನಿಂದ 8 ದಿನಗಳ ಕಾಲ ಹೋಗಿ ರಸದೌತಣ, ರಂಗಭೂಮಿಯ ರಸದೌತಣ, ಜಾನಪದ ರಸದೌತಣ, ಸಾಹಿತ್ಯ ರಸದೌತಣ ಎಲ್ಲವೂ ಕೂಡ ಸಿಗ್ತಾ ಇದೆ. ಬನ್ನಿ, ಭಾಗವಹಿಸಿ. ನೀವು ಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ನಿಮ್ಮ ಕುಟುಂಬದವ್ರು ಕರ್ಕೊಂಬನ್ನಿ. ಯಾಕಂದ್ರೆ ಇದು ನಿಜವಾಗ್ಲೂ ಕೂಡ ನಿಮ್ಮ ಮನಸ್ಸಿಗೆ ದೊಡ್ಡ ರಿಲೀಫ್ ಅಂತ ಏನಾದ್ರು ಇದ್ರೆ ಇಂಥ ಉತ್ಸವಗಳಿಂದ ಮಾತ್ರ ಸಾಧ್ಯ. ಬನ್ನಿ, ಭಾಗವಹಿಸಿ. ಭಾರತೀಯ ರಂಗ ಮಹೋತ್ಸವ ಅಂತಾರಾಷ್ಟ್ರೀಯ ನಾಟಕೋತ್ಸವ ಕಲಾಗ್ರಾಮದ ಮಲ್ಲತ್ತಳ್ಳಿಯ ಕಲಾಗ್ರಾಮದಲ್ಲಿ ಇದೇ ಫೆಬ್ರವರಿ 1ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೂ ನಡೀತಾ ಇದೆ. ಈ ಅವಧಿಯಲ್ಲಿ ಕನ್ನಡದ 2 ನಾಟಕಗಳು, ಹಿಂದಿಯ 3 ನಾಟಕಗಳು, ತೆಲುಗಿನ 1 ನಾಟಕ, ಶ್ರೀಲಂಕಾದ 1 ನಾಟಕ, ಹೀಗೆ ಹಲವು ನಾಟಕಗಳು ಆಗುವುದಲ್ಲದೆ, ರಷ್ಯಾದ 1 ನಾಟಕವೂ ಆಗುವುದಲ್ಲದೆ, ರಂಗ ಪರೀಕ್ಷೆ ಅನ್ನುವ ಒಂದು ವಿಶಿಷ್ಟವಾದ ಯೋಜನೆ ಇದೆ. ಸುತ್ತಮುತ್ತ ಅಂದ್ರೆ ಕಲಾಗ್ರಾಮದ ಸಭಾಂಗಣದ ಸುತ್ತಮುತ್ತ 3 ಬೇರೆ ಬೇರೆಯ ವೇದಿಕೆಗಳನ್ನು ಮಾಡಲಾಗಿದೆ. ಅಲ್ಲಿ ಜನಪದ, ತತ್ವಪದಕಾರರ ಹಾಡುಗಾರಿಕೆ, ಪೌರಾಣಿಕ ನಾಟಕಗಳ ತುಣುಕುಗಳು, ಹವ್ಯಾಸಿ ನಾಟಕದ ತುಣುಕುಗಳು, ಇದೇನು ನಾಟಕಗಳ ಛಾಯಾಚಿತ್ರಗಳ ಪ್ರದರ್ಶನ, ಹೀಗೆ ಹಲವು ಬಗೆಯ ವಿವರಗಳು ಒಂದೇ ಜಾಗದಲ್ಲಿ ಸಿಗ್ತವೆ. ಇಂಥದ್ದೊಂದು ರಂಗ ಪರೀಕ್ಷೆ ಕನ್ನಡಕ್ಕೆ ಮೊದಲು. ಹಾಗಾಗಿ ಇಂತಹ ಜಾಗಕ್ಕೆ ಕನ್ನಡಿಗರೆಲ್ಲರೂ ಬರಬೇಕು, ಈ ರಂಗ ಪರೀಕ್ಷೆಯನ್ನ ಆನಂದಿಸಬೇಕು. ಈ ರಂಗ ಪರೀಕ್ಷೆ ಇನ್ನು ಮುಂದೆ ಪ್ರತಿ ವರ್ಷವೂ ಕನಿಷ್ಠ 3 ರಿಂದ 4 ದಿವಸ ನಡೆಯುವ ಹಾಗೆ ನಾಟಕ ಅಕಾಡೆಮಿಯವರು ಆಲೋಚನೆ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇದು ಹೇಗಿರಬಹುದು ಅನ್ನುವ ಜನಕ್ಕನ್ನ ಈಗ ನೋಡಬಹುದು. ಇದು ಮೊದಲನೆಯ ವರ್ಷ ರಂಗ ಪರೀಕ್ಷೆದು. ಇದನ್ನ ಎಲ್ಲರೂ ನೋಡುವ ಹಾಗಾಗಲಿ, ಕನ್ನಡಿಗರು ಇದರ ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗಾಗಲೇ ಈ ಒಂದು ಐತಿಹಾಸಿಕ ಒಂದು ರಂಗ ಭೂಮಿನಲ್ಲಿ ಏನು ನಮ್ಮ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ನಾಗರಾಜಮೂರ್ತಿ ಅವರು ಮಾತಾಡಿದ್ದಾರೆ. ಹಾಗೆ ಈ ಉತ್ಸವದ ನಿರ್ದೇಶಕರಾಗಿರುವಂಥ ನಮ್ಮ ಬಿ ಸುರೇಶ್ ಅವರು ಮಾತಾಡಿದ್ದಾರೆ. ನಾನು ಅದಕ್ಕೆ ಅವರ ಮಾತಿಗೆ ಒಂದು ತರ ಸಾಥ್ ಕೊಟ್ಟು ಹೇಳೋದಾದ್ರೆ, ಇದೊಂದು ಕನ್ನಡ ರಂಗಭೂಮಿನಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಒಂದು ದೊಡ್ಡದಾದ ಒಂದು ಕಾರ್ಯಕ್ರಮ. ಬಹುಶಃ ಇಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವುಗಳು ಭಾಗವಹಿಸ್ತಾ ಇರೋದು ನಮ್ಮ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಮೂಲತಃ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಬಂದಾಗ ನಾನು ನೋಡಿದೆ ಇದೊಂಥರ ಪರಿಷೆನೇ. ಇದು ನಾವು ಬಸವನಗುಡಿಯಲ್ಲಿ ನೋಡಿದಾಗ ಕಡಲೆಕಾಯಿ ಪರಿಷೆ ನೋಡಿದ್ವಿ. ಅದೊಂಥರ ಅಂತಾರಾಷ್ಟ್ರೀಯ ಮಟ್ಟದ ಉತ್ಸವನೇ. ಇದು ಕೂಡ ಅದೇ ಮಟ್ಟದ ಒಂದು ಉತ್ಸವ. ಇಲ್ಲಿ ಏಕಕಾಲಕ್ಕೆ ಭಾರತ ದೇಶದ ಏಕಕಾಲಕ್ಕೆ 33 ರಾಜ್ಯಗಳು ಇಲ್ಲಿ ಏಕಕಾಲಕ್ಕೆ ನಡೀತಾ ಇರೋದು ಇದೊಂದು ದಾಖಲೆಗೆ ಅರ್ಹವಾದ ಒಂದು ರಂಗ ಪ್ರಯೋಗ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಮತ್ತೊಂದು ಏನಪ್ಪಾ ಅಂದ್ರೆ, ಇದು ಮಲ್ಲತ್ತಳಿಯ ಕಲಾಗ್ರಾಮದಲ್ಲಿ ನಡೀತಾ ಇರೋದ್ರಿಂದ ಕನ್ನಡಿಗರಿಗೆ
ಇಲ್ಲಿ ಹೇಳಿ ಮಾಡಿದಂತ ಜಾಗ. ದಯಮಾಡಿ ಇಂತಹ ಒಂದು ಉತ್ಸವವನ್ನ ನಮ್ಮ ಕನ್ನಡ ಪ್ರೇಕ್ಷಕರು ಬಳಸ್ಕೊಂಡು ಕನ್ನಡ ರಂಗಭೂಮಿಯನ್ನ ಬೆಳೆಸೋದ್ರ ಜೊತೆಗೆ ಅವರು ಸಾಕಷ್ಟು ಮಟ್ಟಿಗೆ ಇದಕ್ಕೆ ಜನಗಳನ್ನ ಕರ್ತರಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಇದು ಮತ್ತೆ ಇದೇ ರೀತಿ ವರ್ಷ ಇದೇ ತರ ತಿಂಗಳಲ್ಲಿ 3-4 ದಿವಸ ಈ ಕಾರ್ಯಕ್ರಮ ಏರ್ಪಡಿಸ್ತಾರೆ ಅನ್ನೋದು ನಮ್ಮ ನಿರ್ದೇಶಕರಾದಂತ ಸುರೇಶ್ ಅವರು ಹೇಳಿದ್ದಾರೆ. ಹಾಗೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮನ ಮಾಡೋದಕ್ಕೆ ಒಂದು ಶಕ್ತಿ ಇರಬೇಕು. ಆ ಶಕ್ತಿ ನಮ್ಮ ನಾಗರಾಜ ಮೂರ್ತಿ ಅವರಲ್ಲಿ ಸಾಕಷ್ಟಿದೆ. ಅವರನ್ನ ನಾನು ಬಹಳ ವರ್ಷಗಳಿಂದ ಬಲ್ಲೆ. ಇಂತಹ ಒಂದು ಕಾರ್ಯಕ್ರಮ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ನಮ್ಗೆಲ್ಲ ಸಂತೋಷ. ಈ ಕಾರ್ಯಕ್ರಮ ಹೀಗೆ ಮುಂದುವರಿಲಿ. ಇದೇ ರೀತಿ ವರ್ಷ ನಾವು ಕೂಡ ಬರ್ತಾ ಇರ್ತೀವಿ. ನೀವು ಬನ್ನಿ, ರಂಗಭೂಮಿನ ಬೆಳೆಸೋಣ, ಉಳಿಸೋಣ. ಕನ್ನಡಂ ಗೆಲ್ಗೆ. ಸಂಸ್ಕೃತಿ ಸಚಿವಾಲಯ, ಕನ್ನಡ ಸಂಸ್ಕೃತಿ ಇಲಾಖೆ, ರಾಷ್ಟ್ರೀಯ ನಾಟಕ ಶಾಲೆ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಎಲ್ಲರೂ ಸೇರ್ಕೊಂಡು ಮತ್ತೆ ಎಲ್ಲ ರಂಗ ತಂಡಗಳು ಸೇರ್ಕೊಂಡು ಇವತ್ತಿನ ರಂಗ ಪರೀಕ್ಷೆ ನಡೀತಾ ಇದೆ. ಎಲ್ಲ ಹಲವಾರು ತಂಡಗಳು ತಮ್ಮ ಸ್ಟಾಲ್ಗಳನ್ನ ಹಾಕೊಂಡಿದ್ದಾರೆ. ಬೇರೆ ಬೇರೆ ಫೋಟೋಸ್ನ, ಅವರ ನಾಟಕದ ಫೋಟೋಸು ಮತ್ತೆ ಪ್ರಾಪರ್ಟೀಸು ಎಲ್ಲನೂ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲನೇ ಬಾರಿ ಈ ರಂಗ ಪರೀಕ್ಷೆ ನಡೀತಾ ಇರೋದು ಬಹಳ ಸಂತೋಷ. ರಾಷ್ಟ್ರೀಯ ಮಟ್ಟದ ನಾಟಕಗಳು ಮತ್ತೆ ಅಂತಾರಾಷ್ಟ್ರೀಯ ಫೆಸ್ಟಿವಲ್ ನಡೀತಾ ಇದೆ, ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇದೆ. ಒಂಥರ ಸಾಂಸ್ಕೃತಿಕ ಹಬ್ಬದ ವಾತಾವರಣ ಇಲ್ಲಿ ಇದೆ. ಸಾಧ್ಯವಾದ್ರೆ ಎಲ್ಲರೂ ಬಂದು ಇಲ್ಲಿ ಈ ನಾಟಕೋತ್ಸವವನ್ನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀವಿ. ಎಲ್ಲರೂ ಬನ್ನಿ, ರಂಗಭೂಮಿಯನ್ನ ಉಳಿಸಿ ಬೆಳೆಸಿ ಸಂಭ್ರಮಿಸೋಣ, ಬನ್ನಿ. ಆತ್ಮೀಯ ರಂಗಾಸಕ್ತರೇ, ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ನಾಟಕ ಅಕಾಡೆಮಿ, ಕನ್ನಡ ಸಂಸ್ಕೃತಿ ಇಲಾಖೆ, ದೆಹಲಿ ರಾಷ್ಟ್ರೀಯ ನಾಟಕ ಶಾಲೆ ಮತ್ತು ಎಲ್ಲ ಅಕಾಡೆಮಿಗಳ ಸಹಯೋಗದಲ್ಲಿ ಒಂದು ಬೃಹತ್ ಆದಂತ ಒಂದು ರಂಗ ಪರೀಕ್ಷೆ ನಡೀತಾ ಇದೆ. ಒಂದು ಬೃಹತ್ ಆದಂತ ಭಾರತ ರಾಷ್ಟ್ರೀಯ ರಂಗೋತ್ಸವ, ಅಂತಾರಾಷ್ಟ್ರೀಯ ನಾಟಕೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಎಲ್ಲಾ ತಂಡಗಳು ತಮ್ಮ ತಂಡಗಳ ನಡೆದು ಬಂದ ಹಾದಿನ ಪ್ರದರ್ಶನ ಮಾಡ್ತಕ್ಕಂಥ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದೆ. ಮತ್ತು ಹಲವಾರು ಜಾನಪದ ತಂಡಗಳು, ರಂಗ ನಾಟಕಗಳು, ಹಲವಾರು ಕಲಾವಿದರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಬಹಳ ವರ್ಣರಂಜಿತವಾದಂತ ಒಂದು ಕಾರ್ಯಕ್ರಮ. ರಂಗಭೂಮಿ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲೇ ಬಾರಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬನ್ನಿ, ಈ ವರ್ಣರಂಜಿತ ಸಮಾರಂಭದಲ್ಲಿ ತಾವು ಭಾಗವಹಿಸಿ ರಂಗಭೂಮಿಯ ವಿಶೇಷವಾದ ಅನುಭವ ನೀವು ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲ ಅವಾಗ್ಲೇ ಎಲ್ಲ ಮಾತಾಡಿದ್ದಾರೆ, ಹೇಳಿದ್ದಾರೆ. ನಾಟಕ ಅಕಾಡೆಮಿ ಮತ್ತೆ NSD ಅವರು ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು, ಆಮೇಲೆ ಭಾರತ ಇಲಾಖೆಯವರು ಎಲ್ಲ ಸೇರ್ಕೊಂಡು ಅದ್ಭುತವಾದ ರಂಗ ಪರೀಕ್ಷೆ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿ ಇದು ರಂಗ ಪರೀಕ್ಷೆ ಆಗಿದೆ. ಈಗ ಚಿತ್ರದ್ದಾಗುತ್ತೆ, ಸಂಗೀತದ್ದಾಗುತ್ತೆ, ನೃತ್ಯದ್ದು ಎಲ್ಲ ಆಗಿದೆ. ಆದ್ರೆ ರಂಗಭೂಮಿ ಪರೀಕ್ಷೆ ಅಂತ ಇದೆ, ಮೊದಲು ಆಗ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲಾರು ಬರ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲಾರು ಬನ್ನಿ, ಸಂಭ್ರಮಿಸೋಣ. ಇಂಥದ್ದೊಂದು ಸಂಭ್ರಮ ನಮಗೂ ಮನಸ್ಸಿಗೂ ಸಂಭ್ರಮ ಆಗತ್ತೆ. ನಾಟಕ ಅಕಾಡೆಮಿ ಅಂತ ಒಂದು ಸಂಸ್ಥೆ ಈ ತರಹದ ಒಂದು ಆಯೋಜನೆ ಮಾಡಿರೋದೇ ಬಹಳ ವಿಶೇಷ. ಎಲ್ಲ ಜನರು ಸೇರ್ತೀವಿ, ಎಲ್ಲ ಸ್ಟಾಲ್ಗಳು, ಇದೆಲ್ಲ ಒಂಥರ ಬಹಳ ವಿಶೇಷವಾದ ರೀತಿಯಲ್ಲಿ ಪರಿಕಲ್ಪನೆ ಮಾಡಲಾಗಿದೆ. ತುಂಬಾ ಖುಷಿ ಆಗತ್ತೆ. ಇಂಥ ಸಮಾರಂಭಗಳು ಪದೇ ಆಗ್ಲಿ ಅಂತ ಆಸೆನೂ ಆಗತ್ತೆ. ಅಷ್ಟು ಸುಲಭ ಅಲ್ಲ ಅಂತಲೂ ಗೊತ್ತು. ಆದ್ರೆ ನಾಗರಾಜ ಮೂರ್ತಿ ಅಂತ ಒಂದ್ ರೀತಿಯಲ್ಲಿ ಕ್ರಿಯಾಶಾಲಿಯಾದಂಥ ಮನುಷ್ಯ, ಆತ ಮಾಡ್ಲಿಕ್ಕೆ ಸಾಧ್ಯ. ಏನನ್ ಬೇಕಾದ್ರೂ ತಂದು ಇಡಬಲ್ಲ ಆತ ಅನ್ನೋದು. ಆತನ ಜೊತೆಯಲ್ಲಿರುವಂತಹ ಸಮಿತಿಯ ಸದಸ್ಯರುಗಳು ಅಷ್ಟೇ ಉತ್ಸಾಹಿಗಳು. ಅದರಿಂದ ಇವೆಲ್ಲ ಚಂದವಾಗಿ ನಡೀತಿದೆ. ಈ ಒಂದು ವಾರ ಇಡೀ ಈ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ನಾನಂತೂ ಸಂತೋಷವಾಗಿ ಬಂದಿದ್ದೀನಿ. ಗಜವದನ ಶ್ರೀರಾಮ ಗಜಾನನಂ ಗಜಾನನಂ ಭೂತಗಣಾಧಿಪತಿಂ
ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ ನಿಮ್ಮಂತೂ ಯಾರೂ ಇಲ್ವಲ್ಲೋ. ಜಗತ್ತಿನಲ್ಲಿನೇ ಈ ವರ್ಷ ನಡೀತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ನಾಟಕೋತ್ಸವ. ನಿಮಗೆ ಆಶ್ಚರ್ಯ ಆಗೋದು, 13 ರಾಜ್ಯಗಳಲ್ಲಿ ಮತ್ತು 2 ದೇಶಗಳಲ್ಲಿ ಏಕಕಾಲದಲ್ಲಿ ನಾಟಕೋತ್ಸವ ಆಗ್ತಾ ಇದೆ. ಈ ನಾಟಕೋತ್ಸವದಲ್ಲಿ ಸುಮಾರು 89 ನಾಟಕಗಳು ಪ್ರಪಂಚದಾದ್ಯಂತ ಅಂದರೆ ನಮ್ಮ ದೇಶ ಮತ್ತು ವಿದೇಶದಲ್ಲಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ ರಂಗಗೀತೆಗಳನ್ನ ಪ್ರಸ್ತುತಪಡಿಸಲಿದ್ದಾರೆ. ದಯಮಾಡಿ ಶುರು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಪುಣ್ಯ ರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಆದ್ಮೇಲೆ ಕರ್ನಾಟಕ ನಾಟಕ ಅಕಾಡೆಮಿ ಕರ್ನಾಟಕ ಸರ್ಕಾರದಿಂದ ಈ ವರ್ಷ ಪ್ರಾರಂಭವಾದಾಗಿಂದಲೂ ಕೂಡ ಅಂದರೆ ಈ ಸತ್ಯ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದಾಗಿಂದ ಇಲ್ಲಿವರೆಗೂ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದಿದೆ. ಅದೆಲ್ಲದಕ್ಕೂ ಕೇಳಿಸಿಬಿಟ್ಟಂತೆ ಇವತ್ತು ಬಹು ದೊಡ್ಡ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು. ಸೆಪ್ಟೆಂಬರ್ 1 ಇತಿಹಾಸದಲ್ಲಿ ಒಂದು ಘೋರ ಅಧ್ಯಾಯ ಪ್ರಾರಂಭಗೊಂಡ ದಿನ. ಮೊದಲ ಮಹಾಯುದ್ಧದಲ್ಲಿ ಸೋತ ಜರ್ಮನಿ ತನ್ನ ಅವಮಾನದ ಸೇಡಿನ ಕೆಂಡವನ್ನ ಬೂದಿಂದ ಹೊರ ಎಳೆದು ಎಲ್ಲ ದೇಶಗಳ ಮೇಲೆ ಎರಚಲು ಪ್ರಾರಂಭಿಸಿತು. ಇಡೀ ಪ್ರಪಂಚವನ್ನು ಗೆಲ್ಲಬೇಕು ಎಂಬ ಯೋಜನೆಯಡಿ ಪ್ರಬಲ ಸೈನ್ಯ ಕಟ್ಟಿದ ಜರ್ಮನಿ ತನ್ನ ಪೂರ್ವಾಗ್ರಹ ಕಾರಣಗಳಿಂದ ಶತಮಾನಗಳ ತನಕ ದ್ವೇಷಿಸುತ್ತಾ ಬಂದಿದ್ದ ಜ್ಯೂಸ್ಗಳನ್ನು ಹೆಕ್ಕಿ ಹೆಕ್ಕಿ ಪ್ರಪಂಚದಲ್ಲೆಲ್ಲ ಸರ್ವನಾಶ ಮಾಡಬೇಕು ಎಂಬ ವಿಕೃತ ಗುರಿಯನ್ನು ಹಾಕಿಕೊಂಡಿತ್ತು. ಈ ಯೋಜನೆಗಳ ಮೊದಲ ಹೆಜ್ಜೆಯಾಗಿ ಜರ್ಮನಿ ಪೋಲೆಂಡ್ ದೇಶದ ಮೇಲೆ ತನ್ನ ಎಲ್ಲ ಸೈನ್ಯದ ಜೊತೆಗೆ ಲಗ್ಗೆ ಇಟ್ಟಿತು. ವಾರ್ಸಾ, ಪೋಲೆಂಡ್ನಲ್ಲಿ ವಾರ್ಸಾ ಎಂಬ ಸುಂದರ ನಗರ. ಆ ನಗರದಲ್ಲಿದ್ದ ಪುಟ್ಟ ಯಹೂದಿ ಹುಡುಗನಿಂದ ನಮ್ಮ ಈ ಕಥೆ ಪ್ರಾರಂಭವಾಗುತ್ತದೆ. ಪುಟ್ಟ ಯಹೂದಿ ಹುಡುಗ ಈತನ್ ತನ್ನ ಪ್ರಾಣಿಗಳ ಮೇಲಿದ್ದ ತೀವ್ರ ಪ್ರೀತಿಯ ಕಾರಣ ವಾರ್ಸಾ ನಗರದಲ್ಲಿದ್ದ ಸುಂದರ ಪ್ರಾಣಿ ಸಂಗ್ರಹಾಲಯಕ್ಕೆ ದಿನ ಬರುತ್ತಿದ್ದ.